ಎಲ್ಲರಿಗೂ ನನ್ನ ನಮಸ್ಕಾರಗಳು. ಚಾಪ್ಟರ್ ವೈಸ್ ವೇಟೇಜ್ 9th ಸೈನ್ಸ್ 9ನೇ ತರಗತಿ ವಿಜ್ಞಾನ ವೇಟೇಜ್ ಘಟಕವಾರು ಬರುವಂತ ಅಂಕಗಳು. ಇಲ್ಲಿ 1ನೇ ಘಟಕ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಅನ್ನುವಂಥದ್ದು 6 ಅಂಕಗಳಿಗೆ ಪ್ರಶ್ನೆ. ಘಟಕವಾರು ಒಂದೊಂದು ಅಂಕದಲ್ಲಿ ಕೊಟ್ಟಿಲ್ಲ, ಟೋಟಲ್ ಅಂಕಗಳನ್ನು ಕೊಟ್ಟಿದ್ದಾರೆ. 2ನೇ ಅಂಕ ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ 6 ಅಂಕಗಳು. ಫಂಡಮೆಂಟಲ್ ಯೂನಿಟ್ ಆಫ್ ಲೈಟ್ ಅನ್ನು 3ನೇ ಘಟಕಕ್ಕೆ 10 ಅಂಕ. ಟಿಶ್ಯೂಸ್ 4ನೇ ಘಟಕಕ್ಕೆ 10 ಅಂಕ. 5ನೇ ಘಟಕದಲ್ಲಿ ಎಷ್ಟು 6 ಅಂಕಗಳು. 6ನೇ ಘಟಕ ಫೋರ್ಸ್ ಅಂಡ್ ಲಾ ಆಫ್ ಮೋಷನ್ 5 ಅಂಕಗಳನ್ನ ಈ ಒಂದು SA2 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಳನ್ನ ಇರುವಂತದ್ದು. 7ನೇ ಘಟ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ನಲ್ಲಿ 6 ಅಂಕಗಳ ಒಂದು ಪ್ರಶ್ನೆಗಳನ್ನ ಬರುತ್ತವೆ ಅಂತ. ಇನ್ನು 8ನೇ ಘಟಕ ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನುವಂಥದ್ದು 7 ಅಂಕಗಳ ಒಂದು ಘಟಕ. 9ನೇ ಘಟಕ ಗ್ರಾವಿಟಿ 6 ಅಂಕಗಳು. 10ನೇ ಘಟಕ ವರ್ಕ್ ಅಂಡ್ ಎನರ್ಜಿ 5 ಅಂಕಗಳು. 11ನೇ ಘಟಕ ಸೌಂಡ್ 5 ಅಂಕಗಳು. 12ನೇ ಡೆವಲಪ್ಮೆಂಟ್ ಇನ್ ಫುಡ್ ರಿಸೋರ್ಸಸ್ 8 ಅಂಕಗಳು. ಅಂದ್ರೆ ಒಟ್ಟು ಈ ಒಂದು SA2 ಈ ಒಂದು ಮಾರ್ಚ್ ನಲ್ಲಿ ಈಗಾಗಲೇ ವೇಳಾಪತ್ರಿಕೆಯನ್ನು ಕೂಡ ಬಿಟ್ಟಿರುತ್ತಾರೆ. ಆ ಒಂದು ವೇಳಾಪತ್ರಿಕೆಯಂತೆ ನಾವು ಪರೀಕ್ಷೆಗಳನ್ನು ನಡೆಸಬೇಕಾಗಿರುತ್ತೆ. ಯಾವ ಪರೀಕ್ಷೆಯಲ್ಲಿ ಈ ಒಂದು ಘಟಕವಾರು ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ ಅಂತಂದ್ರೆ ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಎಷ್ಟೆಷ್ಟು ಅಂಕಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅಂಕಗಳನ್ನ ಕೊಟ್ಟಿರುತ್ತಾರೆ ಅಂತ. ಅಂದ್ರೆ ಒಟ್ಟು ಅಂಕಗಳು ಎಷ್ಟಿಲ್ಲಿ 80. ಈಗ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ಒಂದು 9ನೇ ತರಗತಿ SA2 ಮಾಡೆಲ್ ಕ್ವಶನ್ ಪೇಪರ್ 2 ಅಂದ್ರೆ 2025-26ನೇ ಸಾಲಿನ 9ನೇ ತರಗತಿ 2ನೇ ಸಂಕಲನಾತ್ಮಕ ಮೂಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ. ವಿಷಯ ವಿಜ್ಞಾನ, ತರಗತಿ 9, ಸಮಯ 3 ಗಂಟೆ 15 ನಿಮಿಷಗಳು, ಗರಿಷ್ಠ ಅಂಕಗಳು 80. ಇಲ್ಲಿ ಈ ಇಲಾಖೆಯಿಂದೇ ಬಿಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಈಗಾಗಲೇ ಯಾವ ಘಟಕದಲ್ಲಿ ಎಷ್ಟು ಅಂಕಗಳಿಗಾಗಿ ಪ್ರಶ್ನೆಗಳು ಬರುತ್ತವೆ ಅನ್ನುವಂಥದ್ದು ವೇಟೇಜ್ ಅನ್ನು ನೋಡಿದೆ. ಈಗ ಮೊದಲಿಗೆ ಭೌತಶಾಸ್ತ್ರದಲ್ಲಿ ಕೆಲವೊಂದು ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನು ಓದ್ಕೊಳ್ತಕ್ಕಂಥದ್ದು. ಭಾಗ ಎ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ 2 ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಇವೆ. ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದಲ್ಲಿ ಬರೆಯುವಂಥದ್ದು. 1ನೇ ಪ್ರಶ್ನೆ, ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಸೌರಶಕ್ತಿ, ಶುಷ್ಕಕೋಶ, ವಿದ್ಯುತ್ ಶಕ್ತಿ, ಮೈಕ್ರೋಫೋನ್. 2ನೇದು, ಒತ್ತಡದ SI ಏಕಮಾನ ನ್ಯೂಟನ್, ಜೂಲ್, ವ್ಯಾಟ್ ಮತ್ತು ಪಾಸ್ಕಲ್. ಇನ್ನು 1 ಅಂಕದ ಪ್ರಶ್ನೆ. 2ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇನ್ನು 3ನೇ ಪ್ರಶ್ನೆ, ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡ್ಗಳ ನಂತರ ಕೇಳುತ್ತಾನೆ. ಶಬ್ದದ ಜಾವ 346 ಮೀಟರ್ ಪರ್ ಸೆಕೆಂಡ್. ಆದರೆ ಶಬ್ದವು ಚಲಿಸಿದ ದೂರ ಎಷ್ಟು ಅಂತ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆ, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳನ್ನು ವಿವರಿಸಿ ಅಂತ 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ 3 ಪ್ರಶ್ನೆಗಳಿವೆ ಈ ಭೌತಶಾಸ್ತ್ರದಲ್ಲಿ. 3ನೇ ಕ್ವಶನ್ ಮೇನ್ ಕ್ವಶನ್. 5ನೇ ಪ್ರಶ್ನೆ, ಒಂದು ವಾಹನದ ವೇಗ ಮತ್ತು ಕಾಲವನ್ನು ಕೋಷ್ಟಕದಲ್ಲಿ ತೋರಿಸಲಾಗಿದೆ. ವೇಗ ಮತ್ತು ಕಾಲಗಳನ್ನು ಕೊಟ್ಟಿದ್ದಾರೆ. ಈ ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳನ್ನು ಉತ್ತರಿಸಿರಿ. ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ? 2ನೇ ಪ್ರಶ್ನೆ, ವಾಹನದ ವೇಗ ಕಾಲನಕ್ಷೆಯು ಯಾವ ಆಕಾರದಲ್ಲಿ ಹೊಂದಿರುತ್ತದೆ ಅಂತ ಉತ್ತರವನ್ನು ಬರೆಸಬೇಕು. ಅಥವಾ ಪ್ರಶ್ನೆ ಇದೆ ಇದಕ್ಕೆ, 6 ಕಿಲೋಮೀಟರ್ ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕೃತಕ ಉಪಗ್ರಹವೊಂದು ಭೂಮಿಯ ಸುತ್ತ ಪರಿಭ್ರಮಣೆ ಮಾಡಲು 1 ದಿನ ತೆಗೆದುಕೊಳ್ಳುತ್ತದೆ. ಉಪಗ್ರಹದ ಜವವನ್ನು ಲೆಕ್ಕಿಸಿ, ಜವದ SI ಏಕಮಾನವನ್ನ ಬರೆಯಿರಿ ಅಂತ. ನೆಕ್ಸ್ಟ್ 6ನೇ ಪ್ರಶ್ನೆ, 6 kg ರಾಶಿ ಇರುವ ಒಂದು ಶಾರ್ಟ್ ಫುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡ್ಗಳ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗವು 3 ಮೀಟರ್ ಪರ್ ಸೆಕೆಂಡ್ ಇಂದ 7 ಮೀಟರ್ ಪರ್ ಸೆಕೆಂಡ್ ವೃದ್ಧಿಸಲ್ಪಡುತ್ತದೆ. ಹಾಗಾದ್ರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಯಬೇಕು. 7ನೇ ಪ್ರಶ್ನೆ, ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರುತ್ತದೆ ಏಕೆ ಅಂತಕ್ಕಂಥ ವಿವರಣೆಯನ್ನು ನೀಡಬೇಕು. ಇನ್ನು 3 ಅಂಕದ 3 ಪ್ರಶ್ನೆಗಳಿದ್ದು ಒಟ್ಟು 9 ಅಂಕಗಳು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮುಖ 4ನೇ ಪ್ರಶ್ನೆ. ಅದರಲ್ಲಿ 8ನೇದು, ಅನುರಣನೆಯನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ಸೂಚಿಸಿ. 9ನೇದಲ್ಲಿ 2 ಕೊಟ್ಟಿದ್ದಾರೆ. ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿ. 2ನೇದು, 2 ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ. ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ ಇದಕ್ಕೆ, ಆರ್ಕಿಮಿಡಿಸ್ನ ತತ್ವವನ್ನು ವಿವರಿಸಿ. ಇನ್ನು 10ನೇ ಪ್ರಶ್ನೆ, ಇದು 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 1ನೇದು, ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಹೆಸರಿಸಿ. 2ನೇದು, 1 ನ್ಯೂಟನ್ ಬಲವನ್ನು ವ್ಯಾಖ್ಯಾನಿಸಿ. 3ನೇದು, ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ ಅಂತ. ಇನ್ನು 4 ಅಂಕದ 2 ಪ್ರಶ್ನೆಗಳಿದ್ದು ಒಟ್ಟು 8 ಅಂಕಗಳು. ಮೇನ್ ಕ್ವಶನ್ 5th ಕ್ವಶನ್ ಇದೆ ಇಲ್ಲಿ. 11ನೇದು, ಪ್ರತಿಯೊಂದರಲ್ಲಿ 1-2 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಜವ ಮತ್ತು ವೇಗಗಳಿರುವ ವ್ಯತ್ಯಾಸ ತಿಳಿಸಿ. 2ನೇದು, ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಉದಾಹರಣೆಯನ್ನು ಕೊಡಿ. 12ನೇ ಪ್ರಶ್ನೆ, ಅದರಲ್ಲಿ 1, 2, 3 ಇವೆ. ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೋ ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ.
ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ ಎರಡು ನಿಬಂಧನೆಗಳನ್ನು ತಿಳಿಸಿ. ಶಕ್ತಿಯನ್ನು ನಿರೂಪಿಸಿ ಅಂತ ಇನ್ನೊಂದು 4 ಕೊಟ್ಟಿದ್ದಾರೆ. 1 ಕಿಲೋವ್ಯಾಟ್ ಅವರ್ ಅನ್ನು ಜೂಲ್ ನಲ್ಲಿ ವ್ಯಕ್ತಪಡಿಸಿ. ಇದಕ್ಕಾಗಿ ಅಥವಾ ಪ್ರಶ್ನೆ ಇದೆ. ಚಲನ ಶಕ್ತಿಯನ್ನು ನಿರೂಪಿಸಿ. ಎರಡನೇದು, ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು, ಅದರ ಚಲನ ಶಕ್ತಿ ಏನಾಗುತ್ತದೆ. ಮೂರನೇದು, ಒಂದು ಕಾಯದ ಮೇಲೆ ಅದರ ಸ್ಥಾನ ಪಲ್ಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿಯೊಂದನ್ನು ಬರೆಯಿರಿ ಅಂತ. ಈ ಎ ಭಾಗ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪತ್ರಿಕೆ ಆಯಿತು. ಈಗ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತೆ ಇಲ್ಲಿ ಬಹು ಆಯ್ಕೆ 3 ಪ್ರಶ್ನೆಗಳಿವೆ. 13ನೇ ಪ್ರಶ್ನೆ ಕಂಟಿನ್ಯೂ ಕ್ವಶನ್ಗಳಿರ್ತವೆ. ಚತುರ್ಪರಮಾಣೀಯತೆ ಹೊಂದಿರುವ ಧಾತು ಆಕ್ಸಿಜನ್, ಹೀಲಿಯಂ, ಫಾಸ್ಫರಸ್, ನೈಟ್ರೋಜನ್. 14ನೇದು ಇಲ್ಲಿ 15 ಇದೆ, x⁻31 ಅಂದ್ರೆ ಇದನ್ನ ಈ ಧಾತುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯು ಕ್ರಮವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದನ್ನು ನೋಡ್ಕೊಳ್ಬೇಕು. ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ 15, 16, 15, 15, 15, 15, 16, 15, 15, 15, 15, 16 ಅನ್ನುವಂಥದ್ದು. ಇನ್ನು 15 ಶುಷ್ಕ ಮಂಜುಗಡ್ಡೆ ಮೇಲಿನ ಒತ್ತಡವನ್ನು 1 atm ಗೆ ಇಳಿಸಿದಾಗ ಅದು ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಪ್ರಕ್ರಿಯೆಯು ನಿಕ್ಷೇಪಣ, ಉತ್ಪತನ, ಘನೀಕರಣ, ಸಾಂದ್ರೀಕರಣ. ನೆಕ್ಸ್ಟ್ ಕ್ವಶನ್ 1 ಅಂಕದ 3 ಪ್ರಶ್ನೆಗಳಿವೆ. ಲೋಹಾಭಗಳು ಎಂದರೇನು 16ನೇ ಪ್ರಶ್ನೆ. 17ನೇದು SO2 ಇದರ ಸಾಪೇಕ್ಷ ಅಣುರಾಶಿಯನ್ನು ಲೆಕ್ಕಾಚಾರ ಮಾಡಿ. S ಅಂದ್ರೆ 32, O ಅಂದ್ರೆ 16. ಇನ್ನು 18 ಒಂದು ಸಂಯುಕ್ತದ ಅಣುಸೂತ್ರ XY4 ಹಾಗಾದ್ರೆ X ಮತ್ತು Y ಗಳ ವ್ಯಾಲೆನ್ಸಿಯನ್ನು ತಿಳಿಸಿ ಅಂತ. ನೆಕ್ಸ್ಟ್ ಕ್ವಶನ್ 3 ಪ್ರಶ್ನೆಗಳಿವೆ, 2 ಅಂಕಗಳು, ಒಟ್ಟು 6 ಅಂಕ. 19ನೇ ಪ್ರಶ್ನೆ ಥಾಮ್ಸನ್ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. 20ನೇ ಪ್ರಶ್ನೆ ಒಂದು ಲೋಟ ಬಿಸಿ ನೀರಿಗೆ ಸೇರಿಸಿದಾಗ ಒಂದು ಹನಿ ಆಹಾರದ ಬಣ್ಣವು ತಣ್ಣೀರಿನಲ್ಲಿಗಿಂತ ವೇಗವಾಗಿ ಹರಡುತ್ತದೆ, ಕಾರಣ ಕೊಡಿ. 21ನೇದು ಆಹಾರವು ಜೀರ್ಣವಾಗುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆಗೆ 2 ಉದಾಹರಣೆ ಆಗಿದೆ. ಈ ವಾಕ್ಯವನ್ನು 2 ಆಗಿದೆ ಉದಾಹರಣೆ, ಈ ವಾಕ್ಯವನ್ನು ಸಮರ್ಥಿಸಿ. ನೆಕ್ಸ್ಟ್ ಕ್ವಶನ್ ಇದು 3 ಅಂಕದ 3 ಪ್ರಶ್ನೆಗಳು. 22 ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ 3 ವ್ಯತ್ಯಾಸಗಳನ್ನು ಬರೆಯಿರಿ ಅಥವಾ ಈ ಕೆಳಗಿನ ಕಲಿಲಗಳಿಗೆ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆಯನ್ನು ಬರೆಯಿರಿ. ಏರೋಸಾಲ್, ಜೆಲ್, ಸಾಲ್. ಇನ್ನು ಮುಂದಿನ ಪ್ರಶ್ನೆ 23 ಅಮೋನಿಯಂ ಕ್ಲೋರೈಡ್ ಉತ್ಪನ್ನದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಘನೀಕರಣ ಹೊಂದಿರುವ ಅಮೋನಿಯಂ ಕ್ಲೋರೈಡ್ ಪಿಂಗಾಣಿ ಪಾತ್ರೆ. 24ನೇ ಪ್ರಶ್ನೆ ಅಯಾನ್ ಎಂದರೇನು, ಬಹುಪರಮಾಣುಯ ಧನ ಅಯಾನ್ ಮತ್ತು ಋಣ ಅಯಾನ್ಗೆ ಉದಾಹರಣೆ ಕೊಡಿ. ಇಲ್ಲಿ ಕೂಡ ಅಥವಾ ಪ್ರಶ್ನೆ ಇದೆ. ಇವುಗಳ ಅಣುಸೂತ್ರ ಬರೆಯಿರಿ. ಮೆಗ್ನೀಸಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನುವಂಥದ್ದು. ನೆಕ್ಸ್ಟ್ ಮುಂದೆ 10ನೇ ಕ್ವಶನ್ ಮೇನ್ ಕ್ವಶನ್. ಇಲ್ಲಿ 1 ಅಂಕದ 4 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ. ಈಗ 25ನೇ ಪ್ರಶ್ನೆ ಕೊಟ್ಟಿರುವ ಧಾತುಗಳ ವ್ಯಾಲೆನ್ಸಿಯನ್ನ ಕಂಡು ಹಿಡಿಯಿರಿ ಅಂತಿದೆ. ಎದು ನೈಟ್ರೋಜನ್, ಬಿದು ನಿಯಾನ್, ಸಿದು ಮೆಗ್ನೀಸಿಯಂ. ಸೆಕೆಂಡ್ ಕ್ವಶನ್ ಒಂದು ಪರಮಾಣುವಿನ ಕೆ ಮತ್ತು ಎಲ್ ಕವಚಗಳು ತುಂಬಿದರೆ ಆ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಯಬೇಕು. ನೆಕ್ಸ್ಟ್ ಕ್ವಶನ್ 10ನೇ ಕ್ವಶನ್ ಪರಮಾಣುಗಳು ಆವೇಶಯುಕ್ತ ಕಣಗಳೆಂದಾಗಿವೆ ಎಂದು ತೀರ್ಮಾನಿಸಲು ನೀವು ಕೈಗೊಂಡ ಒಂದು ಸರಳ ಚಟುವಟಿಕೆಯನ್ನು ತಿಳಿಸಿ. ಪರಮಾಣುವಿನ ರಚನೆಯ ಮಾದರಿಯನ್ನು ಆವಿಷ್ಕರಿಸಲು ಶ್ರಮಿಸಿದ 4 ವಿಜ್ಞಾನಿಗಳ ಹೆಸರನ್ನು ತಿಳಿಸಿ. ಇನ್ನು ಭಾಗ ಸಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 3 ಇವೆ. 26 ಜೀವಕೋಶ ಪೊರೆಯ ಮತ್ತೊಂದು ಹೆಸರು ನ್ಯೂಕ್ಲಿಯರ್ ಪೊರೆ, ನ್ಯೂಕ್ಲಿಯೋಪ್ಲಾಸ್ಮ, ಅರೆವ್ಯಾಪ್ಯ ಪೊರೆ, ಕೋಶ ಭಿತ್ತಿ. ಇನ್ನು 27 ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವ ಕಣದಂಗಗಳು ಮೈಟೋಕಾಂಡ್ರಿಯಾ ಮತ್ತು ರೈಬೋಸೋಮ್, ರೈಬೋಸೋಮ್ ಮತ್ತು ಪ್ಲಾಸ್ಟಿಡ್, ರೈಬೋಸೋಮ್ ಮತ್ತು ಲೈಸೋಸೋಮ್, ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್. ಭಾರತದಲ್ಲಿ ಕಂಡುಬರುವ ಉತ್ತಮ ತಳಿ ಸ್ವದೇಶಿ. 28ನೇ ಪ್ರಶ್ನೆ ಹಸು ಬಾಸ್ ಇಂಡಿಕಸ್, ಬಾಸ್ ಬುಬಾಲಿಸ್, ಜೆರ್ಸಿ, ಬ್ರೌನ್ ಸ್ವಿಸ್. ನೆಕ್ಸ್ಟ್ ಕ್ವಶನ್ 12ನೇ ಕ್ವಶನ್ ಇಲ್ಲಿ 1 ಅಂಕದ 3 ಪ್ರಶ್ನೆಗಳಿವೆ. 29ನೇ ಜೀವಕೋಶದಲ್ಲಿನ ಲೈಸೋಸೋಮನ ಒಂದು ಕಾರ್ಯವನ್ನು ಬರೆಯಿರಿ. 30ನೇದು ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸುವ ಕೋಳಿಯ ತಳಿಗಳನ್ನು ಹೆಸರಿಸಿ. 31ನೇದು ಎಪಿಸ್ ಸೆರೆನ್ ಇಂಡಿಕಾದ ಪ್ರಾಮುಖ್ಯತೆ ಏನು. ಇನ್ನು 12ನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. ಕ್ಲೀರಿಯಂ ಕೈಮ್ ಅಂಗಾಂಶದ ಕೋಶಗಳ ಭಿತ್ತಿಯ ಮಂದತೆ ಹಾಗೂ ಮರುಭೂಮಿ ಸಸ್ಯಗಳ ಎಪಿಡರ್ಮಿಸ್ ಭಿತ್ತಿಯ ಮಂದತೆಗೆ ಕಾರಣವಾದ ರಾಸಾಯನಿಕ ವಸ್ತುಗಳು ಯಾವುವು. 10ನೇ ಅಥವಾ ಕ್ವಶನ್ ವಿದ್ಯಾರ್ಥಿಯೊಬ್ಬನು ಕದಿರಿನಾಕಾರದ ಅಡ್ಡಗೆರೆಗಳಿಲ್ಲದ ಮತ್ತು ಕೊಳವೆ ಆಕಾರದ ಅಡ್ಡಗೆರೆಗಳುಳ್ಳ ಕೋಶಗಳನ್ನು ಸೂಕ್ಷ್ಮದರ್ಶಿಯಲ್ಲಿ ವೀಕ್ಷಿಸಿದಾಗ ಅವನು ಅವುಗಳನ್ನು ಹೇಗೆ ವಿಂಗಡಿಸಬಹುದು ಅಂತ. 33ನೇ ಪ್ರಶ್ನೆ ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಗಳಲ್ಲಿ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳೇನು ಅಥವಾ ಪ್ರಶ್ನೆ ಇದೆ. ರೈತನೊಬ್ಬನು ತನ್ನ ಕೃಷಿಯಲ್ಲಿ ರಸಗೊಬ್ಬರಗಳನ್ನು ಬಳಸಲು ಯೋಜಿಸಿದ್ದಾನೆ, ಅವನಿಗೆ ರಸಗೊಬ್ಬರಗಳಿಂದಾಗುವ ಅನುಕೂಲಗಳನ್ನು ತಿಳಿಸಿ. ಇನ್ನು 14ನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 3 ಅಂಕದ 3 ಪ್ರಶ್ನೆ, ಒಟ್ಟು 9 ಅಂಕಗಳು.
ಇನ್ನ 34ನೇ ಜೀವಕೋಶದಲ್ಲಿನ ಜೀರ್ಣಕ್ರಿಯೆ ಮತ್ತು ಮರುಬಳಕೆಯಲ್ಲಿ ಲೈಸೋಸೋಮ್ಗಳ ಪಾತ್ರವನ್ನು ವಿವರಿಸಿ. 35ನೇ ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. 36ನೇ ಪ್ರಶ್ನೆ ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು? ಅಥವಾ ಪ್ರಶ್ನೆ ಇದೆ, ಸಾವಯವ ಕೃಷಿ ಎಂದರೇನು? ಸಾವಯವ ಕೃಷಿ ಪದ್ಧತಿಯ ಉಪಯೋಗವನ್ನು ತಿಳಿಸಿ. ಇನ್ನು 4ನೇದ್ದು 15ನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದೇ ಒಂದು ಪ್ರಶ್ನೆ ಇದೆ, ಅದು 4 ಅಂಕದ್ದು. 37ನೇ ಪ್ರಶ್ನೆ ಪ್ರಾಣಿ ಜೀವಕೋಶದ ಚಿತ್ರ ರಚಿಸಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೆಂಟ್ರಿಯೋಲ್, ಮೈಟೋಕಾಂಡ್ರಿಯಾ. ಇನ್ನು 16ನೇ ಪ್ರಶ್ನೆ ಒಂದೇ ಪ್ರಶ್ನೆ ಇದೆ, 5 ಅಂಕದ ಒಂದು ಪ್ರಶ್ನೆ. 38ನೇ ಇವುಗಳನ್ನು ಹೆಸರಿಸಿ. ನಮ್ಮ ಬಾಯಿಯ ಒಳಗಡೆಯನ್ನು ಆವರಿಸಿರುವ ಅಂಗಾಂಶ. ಬೀದು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ. ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ. ಡಿದು ಮೆದುಳಿನಲ್ಲಿ ಕಂಡುಬರುವ ಅಂಗಾಂಶ. ಇದು ಜೀವಕೋಶದ ಶಕ್ತಿ ಕೇಂದ್ರ. ಅಥವಾ ಪ್ರಶ್ನೆ ಅದರ ಬದಲಾಗಿ ಇದನ್ನು ಕೂಡ ಬಿಡಿಸಬಹುದು. ಇಲ್ಲಿ 2 ಎ ಬಿ ಇದೆ. ಪಟ್ಟಿ ಸಹಿತ, ಪಟ್ಟೆ ರಹಿತ ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸವನ್ನು ಅವುಗಳ ರಚನೆ ಮತ್ತು ಸ್ಥಾನವನ್ನು ಆಧರಿಸಿ ಬರೆಯಿರಿ. ರಕ್ತವು ಜೀವಿಯಲ್ಲಿ ಅವಶ್ಯಕ ಸಂಯೋಜಕ ಅಂಗಾಂಶವಾಗಿದೆ ಎಂದು ಸಮರ್ಥಿಸಿ. ಆತ್ಮೀಯರೇ, ಈ ರೀತಿಯಾಗಿ ಈ 9ನೇ ತರಗತಿ ವಿಜ್ಞಾನ SA2 ಮಾಡೆಲ್ ಕ್ವಶನ್ ಪೇಪರ್ ಇಲಾಖೆಯವರೇ ಬಿಟ್ಟಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ವೇಟೇಜ್ಗಳನ್ನು ಈ ವಿಡಿಯೋದಲ್ಲಿ ನೀಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.